ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾವು ಇವತ್ತು ಮೈದಾ ಹಿಟ್ಟಲ್ಲೇ ಹಪ್ಪಳ ಮಾಡಾಕತ್ತೀನಿ ನೋಡಿರಿ. ಬೇಸಿಗೆ ದಿನ ಬಂತಲ್ಲ, ಹಪ್ಪಳ ಸೀಸನ್ ಅಂತ ಮಾಡ್ತಾಯಿದ್ದೀನಿ ನೋಡಿರಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇದು ಮೈದಾ ಹಿಟ್ಟು ನೋಡಿರಿ, 2 ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿನಿ. ಈ ಗ್ಲಾಸ್ ಅಳತೆಯಲ್ಲಿ ತೊಗೊಂಡೇನಿ ನೋಡಿರಿ. ನಾನು ಇದೇ ಗ್ಲಾಸ್ ಅಳತೆಯಲ್ಲೇ ನಾನು ನೀರು ತೊಗೊಳಕತ್ತೀನಿ ನೋಡಿರಿ. ಇಲ್ಲಿ 1 ಗ್ಲಾಸ್ ಹಿಟ್ಟಿಗೆ 4 ಗ್ಲಾಸ್ ಅಳತೆಯಷ್ಟು ನೀರನ್ನು ನಾನು ಇಲ್ಲಿ ಹಾಕ್ಕೊಳಕತ್ತೇನೆ ನೋಡ್ರಿ. ಇಲ್ಲಿ ಅಂದರೆ 5 ಗ್ಲಾಸ್ ಅಳತೆಯಷ್ಟು ನೀರು ಬೇಕು ನಮಗೆ. 5 ಅಂದ್ರೆ 2 ಗ್ಲಾಸಿನ ಹಿಟ್ಟಿಗೆ 10 ಗ್ಲಾಸ್ ನೀರು ಬೇಕು ನಮಗೆ. ಇಲ್ಲಿ 8 ಗ್ಲಾಸ್ ಹಾಕ್ಕೊಂಡು ನೀರು ಕುದಿಯೋಕೆ ಇಟ್ಟಿದ್ದೀನಿ ರೀ. ಆ ಕಡೆ ಬರ್ಷನ್ ಮೇಲೆ, ಈ ಕಡೆ ಮತ್ತೊಂದು ಬೊಗನ್ ತೊಗೊಂಡು ಆ ಹಿಟ್ಟನ್ನ ಇದರೊಳಗಡೆ ಹಾಕ್ಕೊಂಡು ಇಲ್ಲಿ 2 ಗ್ಲಾಸ್ ನೀರು ಹಿಡಿತೈತ್ರಿ. ಇದು ಮಿಕ್ಸ್ ಮಾಡೋಕೆ ಇಲ್ಲಿ 2 ಗ್ಲಾಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಟೋಟಲಾಗಿ 10 ಗ್ಲಾಸ್ ನೀರು ಈಗ ಯೂಸ್ ಮಾಡೀನಿ ರೀ ನಾನು. ನಮಗೆ ಇನ್ನೂ ಗಟ್ಟಿ ಅನ್ಸಾಕತ್ತೈತಿ, ಅದು ಹಿಟ್ಟು ರೆಡಿ ಆದಿಂದ ಇನ್ನೂ ಸ್ವಲ್ಪ ನಮಗೆ ಕಂಟೆಸ್ಟೆಂಟಿಗೆ ಗಟ್ಟಿ ಅನ್ಸಾಕತೈತಿ ಅಂದ್ರೆ ಸ್ವಲ್ಪ ನಾವು ನೀರನ್ನು ಇನ್ನೊಂದು ಬಿಸಿ ಮಾಡ್ಕೊಂಡು ಮತ್ತು ಅದಕ್ಕೆ ಹಾಕೋಬೋದು. 1 ಗ್ಲಾಸ್ ಅಷ್ಟು ನೀರನ್ನು ನಡಿತೈತಿ. ಈಗ ಅದೊಂದು ಸ್ವಲ್ಪ ನೀರಿನ ಸ್ವಲ್ಪ ಬಿಸಿ ಆಗೈತಿ. ಈಗ ಹಿಟ್ಟಿನ ಹದ ಹಿಂಗಿರ್ಬೇಕು ನೋಡಿರಿ. ಈ ಕಂಟೆಸ್ಟೆಂಟ್ ಒಳಗಿರಬೇಕು. ಇಷ್ಟ ಗಟ್ಟಿ ಬೇಡ, ತೀರಾ ತಿಳುನು ಬೇಡ, ಮೀಡಿಯಮ್ ಆಗಿ ಇಷ್ಟಿರಬೇಕು. 1 ಗಂಟೆ ಇರದೇ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಬರ್ರಿ, ನೀರು ಕುದಿಯಾಕತ್ತ ನೋಡಿರಿ. ಈಗ ಒಂದು ಕೈಲೇ ಮಿಕ್ಸ್ ಮಾಡ್ಕೋತ ಒಂದು ಕೈಲೇ ಹಾಕೊಂಡ್ಬಿಡ್ಬೇಕು ರೀ. ಇದನ್ನು ಹಿಟ್ಟು ಈಸಿಯಾಗಿ ಮಾಡ್ಕೋಬೋದು ರೀ. 10ರಿಂದ 15 ನಿಮಿಷ ಟೈಮ್ ಆದರೆ ಸಾಕು. ಇದಕ್ಕೆ ಏನು ನೆನೆಸೋದಿಲ್ಲ, ಏನು ರುಬ್ಬೋದಿಲ್ಲ, ಏನೂ ಇಲ್ಲ. ಈಸಿಯಾಗಿ ಹಪ್ಪಳ ಮಾತ್ರ ಮಸ್ತ್ ಆಗ್ತಾವ್ರಿ. ಬಾಯಲ್ಲಿಟ್ಟರೆ ತಾವ ಕರಗೋ ಥರ ನೋಡಿರಿ. ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ, ಸ್ವಲ್ಪ ಗಂಟೆ ಆಗಬಾರ್ದು. ಎಲ್ಲನೂ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ನೋಡಿರಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಹದಕ್ಕಿರ್ಬೇಕು ರೀ. ಇದೇನು ಜಾಸ್ತಿ ಫುಲ್ಲು ಕುದಿ ಬರೋವರೆಗೂ ಕುದಿಸ್ಬೇಕಂತೇನಿಲ್ಲ ರೀ. ಗಟ್ಟಿ ಆಕೈತ್ರಿ. ಅದು ಕುದಿಯೋ ನೀರಾಗ ಹಾಕೋದ್ರಿಂದ ಸ್ವಲ್ಪನ ಬಿಸಿ ಆಗೋತನ ಅಷ್ಟೂ ಒಲೆ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ರೀ. ಇಲ್ಲೇ ಅಜ್ವಾನ ಹಾಕಾಕತ್ತೀನಿ ನೋಡಿರಿ, 1 ಸ್ಪೂನ್. ಟೇಸ್ಟ್ ಮಸ್ತ್ ಬರ್ತಾವ್ರಿ ಅಜ್ವಾನ ಹಾಕಿದ್ರೆ. ಕರದ ಮೇಲೆ 1 ಸ್ಪೂನ್ ಅಜ್ವಾನ ಹಾಕ್ಕೋಬೋದು. ರೊಟ್ಟಿಗೆ ಹಚ್ಚು ಎಳ್ಳೂ ಹಾಕ್ಕೋಬೋದು ರೀ, ಬಿಳಿ ಎಳ್ಳು ಇರ್ತಾವಲ್ಲ ಅವನ್ನ. ಆದ್ರೆ ನಾನು ಇಲ್ಲಿ ಅಜ್ವಾನ ಅಷ್ಟು ಹಾಕಾಕತ್ತೀನಿ ನೋಡಿರಿ. ಆರಕ್ಕೆ ಬಿಟ್ಟೇನಿ ನೋಡಿರಿ. ಇಲ್ಲೇ ಎರಡು ಫುಡ್ ಕಲರ್ ತೊಗೊಂಡೇನಿ ರೀ ನಾನು. ಒಂದು ಕೇಸರಿ, ಒಂದು ಹಸಿರು ಐತಿ. ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು, ಬೇಡದಿದ್ರೆ ಬಿಡ್ಬೋದು. ನಾನಿಲ್ಲೇ ಆ ಹಿಟ್ಟನ್ನ ಇನ್ನೊಂದು ಬೊಗಾನಿಗೆ ಸ್ವಲ್ಪ ತೊಗೊಂಡು, ನಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ತೊಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಕಲರ್ ಆ್ಯಡ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ಸಾಕು. ಈಗ ಇಷ್ಟಿಷ್ಟ ಹಾಕಿ ನೋಡ್ತೀನಿ ನೋಡಿರಿ, ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಆಗಲ್ ಮಾಡೋದು, ಅವು ಆಮೇಲೆ ಬೀಸ್ತಾವ್ರಿ. ಏನು ಬಿಚ್ಚಂಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ಈಸಿಯಾಗಿಯೇ 2 ದಿನ ಒಣಗಿಸಿದ ನಂತರ ಈ ಬೀಚ್ ಬರ್ತಾವೆ. ಈ ಕಡೆ ಮತ್ತೊಂದು ಸ್ವಲ್ಪ ಹಿಟ್ಟು ತೊಗೊಂಡಿನಿ ನೋಡಿರಿ. ಸ್ವಲ್ಪ ಕೇಸರಿ ಆದ್ಮೇಲೆ ಇಲ್ಲೇ ಹಸಿರು ತೊಗೊಂಡು ಹಾಕ್ಕೊಳಕತ್ತೀನಿ ನೋಡಿರಿ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ರೀ. ಸ್ವಲ್ಪ ಕಲರಿಗೋಸ್ಕರ ಅಷ್ಟೇ. ಇದೇನು ಇಷ್ಟ ಇಲ್ದವರು ಬಿಡ್ಬೋದು. ಕೇಸರಿ ಹಾಕ್ಕೊಂಡಿನಿ, ಇಲ್ಲೇ ಹಸಿರು ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಈಸಿಯಾಗಿ ಹಾಕೋದು ಟಫ್ ಇಲ್ಲ, ಏನಿಲ್ಲ. ಚಮಚೆಲೆ ಒಂದು ಸ್ವಲ್ಪ ಹಿಂಗೆ ಹಾಕಿ ಕೈಲೇ ಸ್ವಲ್ಪ ಸರಿಸಿದವ್ರಗತೆ ಮಾಡಿ ಹಾಕಿಬಿಡೋದು. 10ರಿಂದ 15 ನಿಮಿಷನಾಗ ಅಂದ್ರೆ ಶಾಂಡ್ಗಿನ ಹಾಕೋದು ರೆಡಿಯಾಗಿ ಬಿಡ್ತೈತ್ರಿ. ಈ ಕಡೆ ವೈಟ್ ಒಂದು ಸ್ವಲ್ಪ ಇಟ್ಕೊಂಡು ಅದನ್ನು ಹಾಕ್ಕೊಳಕತ್ತೇನೆ ನೋಡಿರಿ. ನಾನು ಬೇರೆ ಬೇರೆ ಪಾತ್ರೆ ಒಳಗೆ ತೊಗೊಂಡು ಹಾಕ್ಕೋಬೇಕ್ರಿ ಅದನ್ನು ನೋಡಿರಿ. ಇಷ್ಟೆಲ್ಲ ಹಪ್ಪಳ ಅದು ಹಾಕಿ ಒಂದು 2 ದಿನ ಒಣಗಿಸಿದ್ರೆ ಸಾಕ್ರಿ. ಒಣಗಿಸ್ಕೊಂಡು ಬಂದೇವು ನೋಡಿರಿ ನಾವು. 2 ದಿನ ಒಣಗ್ಯಾವ್ರಿವ ನೋಡಿರಿ. ಇಷ್ಟಿಷ್ಟು ಹಪ್ಪಳ ಆಗ್ಯಾವ ನೋಡಿರಿ. ಎಷ್ಟು ಮಸ್ತ್ ಕಾಣಾಕ್ತಾವೆ, ಕೇಸರಿ, ಬಿಳಿ, ಹಸಿರು. ಈಗ ಕರ ತೋರಿಸ್ತೀನಿ ಬರ್ರಿ. ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆನೂ ಬೇಕಾಗೋದಿಲ್ಲ ರೀ. ಮತ್ತು ಫುಲ್ಲು ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು ರೀ. ಇದನ್ನ ಕಮ್ಮಿ ಜಾಸ್ತಿ ಇವರು ಇಟ್ಕೊಂಡ್ರೆ ಅವು ಬೇಗ ಇದಾಗಿಬಿಡ್ತಾವೆ ರೀ, ತಿಳು ಇರೋದ್ರಿಂದ. ನೋಡಿರಿ, ಒಂದು ಈಟ್ ಹಾಕಿದ ಕೂಡ ಪಟ್ನ ಅರಳಿಬಿಡ್ತಾವ್ರಿ ಅವೇನು ನೋಡಿರಿ. ಈಟೀಟ ಇದ್ದದ್ದು ದುಡ್ಡು ಆಗ್ತಾವೆ ಹಪ್ಪಳ. ಬಾಯಾಗೂ ಅಟ್ಟ ಟೇಸ್ಟ್ ಸೂಪರ್ ಆಕ್ಕವ್ರಿ. ಎಲ್ಲನೂ ಸ್ವಲ್ಪ ಕರೆ ತೋರಿಸ್ತೇನೆ ನೋಡಿರಿ ನಿಮ್ಗೆ, 3 ಕಲರನ್ನು.
ಮನೆಯಲ್ಲೇ ಮಾಡ್ಕೋಬೋದು ರೀ. ಈಗೇನು ಸಮ್ಮರ್ ಒಳಗಡೆ ಈಸಿಯಾಗಿ ಮಾಡ್ಕೋದು. ನಾವು ಮನೇಲಿ ಮಾಡಿದ್ರೆ ಅದೊಂದು ಖುಷಿನ ಬೇರೆ ಇರುತ್ತೆ ರೀ. ನಾವು ಮಾಡಿ ಮನೇಲಿ ತಿನ್ನೋದ್ರಿಂದ ನೋಡಿರಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿದೆ. ನಾನು ಈಗ ನೋಡಿರಿ ತೋರಿಸ್ತೀನಿ ನಿಮಗೆ. ಆತು ಸ್ವಲ್ಪ ಕ್ರಷ್ ಮಾಡಿದ್ರೆ ಸಾಕೆಲ್ಲ ಮುರಿದಲ್ಲೇ ಒಂದು ಸಮಕ್ಕೆ ಪುಡಿ ಆಯ್ತು ನೋಡಿರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.